ಗ್ರಾಮ ಪಂಚಾಯಿತಿ ಕಾರ್ಯಾಲಯದಲ್ಲಿ ಸೋಮವಾರ ನಡೆದ ಅಧ್ಯಕ್ಷ ಮತ್ತು ಉಪಾಧ್ಯಕ್ಷ ಸ್ಥಾನಗಳ ಚುನಾವಣಾ ಪ್ರಕ್ರಿಯೆಯಲ್ಲಿ ಅಧ್ಯಕ್ಷ ಸ್ಥಾನಕ್ಕೆ ಕಾಂಗ್ರೆಸ್ ಬೆಂಬಲಿತ ಬಿಎ ನರಸಿಂಹರೆಡ್ಡಿ ಮತ್ತು ಬಿಜೆಪಿ ಬೆಂಬಲಿತ ಸುಷ್ಮಾ ಮಂಡೋಜಾ ಹಾಗೂ ಉಪಾಧ್ಯಕ್ಷ ಸ್ಥಾನಕ್ಕೆ ಕಾಂಗ್ರೆಸ್ ಬೆಂಬಲಿತ ಸದಸ್ಯೆ ಎಂಜಿ ಪ್ರಿಯಾಂಕಾ ಮಾತ್ರ ನಾಮಪತ್ರ ಸಲ್ಲಿಸಿದ್ರು. ಹಾಗಾಗಿ ಉಪಾಧ್ಯಕ್ಷ ಸ್ಥಾನಕ್ಕೆ ಅವಿರೋಧವಾಗಿ ಆಯ್ಕೆಯಾದರು. ಉಳಿದಂತೆ ಅಧ್ಯಕ್ಷ ಸ್ಥಾನಕ್ಕೆ ಚುನಾವಣೆ ನಡೆದಿದ್ದು ಕಾಂಗ್ರೆಸ್ ಬೆಂಬಲಿತ ಅಭ್ಯರ್ಥಿ ಬಿಎ ನರಸಿಂಹರೆಡ್ಡಿ 15 ಹಾಗೂ ಬಿಜೆಪಿ ಬೆಂಬಲಿತ ಅಭ್ಯರ್ಥಿ ಸುಷ್ಮಾ ಮಂಡೋಜಾ 5 ಮತಗಳನ್ನು ಪಡೆದರು. ಅಂತಿಮವಾಗಿ ಹೆಚ್ಚು ಮತ ಪಡೆದ ಕಾಂಗ್ರೆಸ್ ಬೆಂಬಲಿತ ಬಿಎ ನರಸಿಂಹರೆಡ್ಡಿ ಅವರನ್ನ 2ನೇ ಅವಧಿಗೆ ಗ್ರಾಮ ಪಂಚಾಯಿತಿ ನೂತನ ಅಧ್ಯಕ್ಷರನ್ನಾಗಿ ಚುನಾವಣಾಧಿಕಾರಿ ಘೋಷಿಸಿದ್ದಾರೆ. ಗ್ರಾಮ ಪಂಚಾಯಿತಿಯ 2ನೇ ಅವಧಿಗೆ ಕಾಂಗ್ರೆಸ್ ಬೆಂಬಲಿತ ಸದಸ್ಯರು ಅಧ್ಯಕ್ಷ ಉಪಾಧ್ಯಕ್ಷರಾಗಿ ಆಯ್ಕೆಯಾದ ವಿಷಯ ತಿಳಿದಾಗ ಕೈಪಾಳ್ಯದಲ್ಲಿ ಅಲ್ಲೋಲ ಕಲ್ಲೋಲ ಉಂಟಾಯಿತು. ಕಾರ್ಯಕರ್ತರು ಮುಖಂಡರು ಪಟಾಕಿ ಸಿಡಿಸಿ ಸಿಹಿ ಹಂಚಿ ಸಂಭ್ರಮಿಸಿದ್ರು. ನೂತನ ಅಧ್ಯಕ್ಷ ಹಾಗೂ ಉಪಾಧ್ಯಕ್ಷರನ್ನ ಬೆಂಬಲಿಗರು ಮಾಲಾರ್ಪಣೆ ಮಾಡುವ ಮೂಲಕ ಸನ್ಮಾನಿಸಿದ್ರು. ಈ ವೇಳೆ ಗ್ರಾಮ ಪಂಚಾಯಿತಿ ಸದಸ್ಯರಾದ ಪ್ರಕಾಶ್, ಎಂಆರ್ ಲಕ್ಷ್ಮೀನಾರಾಯಣ, ರಾಜೇಶ್ ಸೇರಿದಂತೆ ಇನ್ನಿತರ ಕಾಂಗ್ರೆಸ್ ಮುಖಂಡರು ಭಾಗವಹಿಸಿದ್ರು. ಏನಿವತ್ತು 2ನೇ ಅವಧಿ ಚುನಾವಣೆ ನಡೆದಿದೆ. ಇವತ್ತು ನಮ್ಗೆ ಅಧ್ಯಕ್ಷರಾಗಿ ನನಗೆ ಉಪಾಧ್ಯಕ್ಷರಾಗಿ ಪ್ರಿಯಾಂಕಾ ಅವರಿಗೆ ನಮ್ಮ ಪಕ್ಷದ ಎಲ್ಲ ನಾಯಕರು, ಹಿರಿಯ ನಾಯಕರು ಎಲ್ಲ ತೀರ್ಮಾನ ಮಾಡಿ ಗ್ರಾಮ ಪಂಚಾಯತ್ ಸದಸ್ಯ ಸಹಕಾರದಿಂದ ಇವತ್ತು 15 ಹೆಚ್ಚಿನ ಮತಗಳು ಕೊಟ್ಟು ಜಯಶಾಲಿ ಮಾಡಿದ್ದಾರೆ. ಅವರು ಆಮೇಲೆ ಜನಗಳಿಗೆ ಏನೋ ನಮ್ಮ ಪಂಚಾಯತ್ ವತಿಯಿಂದ ಏನೇನು ಸೌಲಭ್ಯಗಳು ಪ್ರಾಮಾಣಿಕವಾಗಿ ದಕ್ಷತೆಯಿಂದ ಕೆಲಸ ಮಾಡಿ ಪಕ್ಷಕ್ಕೂ ಎಲ್ಲ ಹಿರಿಯ ನಾಯಕರು ಒಳ್ಳೆ ಹೆಸರು ತರ್ತೀನಿ ಅಂತೇಳಿ ನನಗೆ ಎರಡು ಮಾತು ಹೇಳೋಕ್ಕೆ ಇಷ್ಟಪಡ್ತಾರೆ. ಏನು ಭ್ರಷ್ಟಾಚಾರ ಇದೆ ಪಂಚಾಯತಿ ಲೆವೆಲಲ್ಲಿ ಏನೇನು ಭ್ರಷ್ಟಾಚಾರ ಇರುತ್ತೆ ಅದೆಲ್ಲ ನಿರ್ಮೂಲನೆ ಮಾಡೋಕ್ಕೆ ಪ್ರಯತ್ನ ಪಡ್ತೀನಿ. ಪಂಚಾಯತಿ ಅತಿ ಹೆಚ್ಚಿನ ಮತಗಳನ್ನು ಕೊಟ್ಟು ಕಾಂಗ್ರೆಸ್ ಅಭ್ಯರ್ಥಿ ಯಾರೇ ಆದ್ರೂ ಗೆಲ್ಸೋಕ್ಕೆ ಮಾಡ್ತೀನಿ ಪ್ರಯತ್ನ. ಪ್ರದೀಪ್ ಈಶ್ವರ್ ಸಾಹೇಬರು ನಮಗೆ ತುಂಬ ಸಹಾಯ ಮಾಡಿದ್ದಾರೆ. ಬೆಳಿಗ್ಗೆ ಎಲ್ಲ ಬಂದು ಅವ್ರ ಸಮ್ಮುಖದಲ್ಲೇ ತೀರ್ಮಾನ ಮಾಡಿ ಒಳ್ಳೆಯದು ತೀರ್ಮಾನ ಮಾಡಿ ಎಲ್ರಿಗೂ ನಮಗೆ ನ್ಯಾಯ ಒದಗಿಸ್ಕೊಟ್ಟಿದ್ದಾರೆ. ಅವರಿಗೆ ಎಲ್ಲ ಪರವಾಗಿ ಧನ್ಯವಾದಗಳು ತಿಳಿಸ್ತಾರೆ. ಎಲ್ಲ ನನ್ನ ಕಾಂಗ್ರೆಸ್ನ ಹಿತೈಷಿಗಳಿಗೆ ಧನ್ಯವಾದಗಳನ್ನು ತಿಳಿಸ್ತಾ ಇದ್ದೀನಿ. ಈಗಾಗಲೇ ನಮ್ಮ ಅಧ್ಯಕ್ಷರು ಹೇಳಿರುವ ಹಾಗೆ 2ನೇ ಅವಧಿಯ ಈ ಒಂದು ಸಮಯದಲ್ಲಿ ಅಧ್ಯಕ್ಷರಾಗಿರುವ ನರಸಿಂಹರೆಡ್ಡಿ ಅಣ್ಣರವರಿಗೆ ಹಾಗೂ ನನ್ನನ್ನು ಉಪಾಧ್ಯಕ್ಷರಾಗಿ ಆಯ್ಕೆಯಾಗಿರೋದು ಬಹಳ ಸಂತೋಷದಾಯಕ ವಿಚಾರ. ಇನ್ನು ಬಹುಮುಖ್ಯವಾಗಿ ಹೇಳೋದಾದರೆ ಈ ಎಲ್ಲ ಕ್ರೆಡಿಟು ಶ್ರೀಯುತ ಶಿವಶಂಕರ್ ರೆಡ್ಡಿ ಸರ್ ಅವರಿಗೆ ಫಸ್ಟ್ ಸಲ್ಲುತ್ತೆ. ಆನಂತರ ಪ್ರದೀಪ್ ಈಶ್ವರ್ ಅಣ್ಣನವರು ನಮ್ಮ ಜೊತೆ ಸದಾಕಾಲ ಇರ್ತೀವಿ ಅಂತೇಳ್ಬಿಟ್ಟು ಆಶ್ವಾಸನೆಯನ್ನು ಕೊಟ್ಟು ನಮ್ಮ ಮಂಚೇನಹಳ್ಳಿ ಭಾಗದ ಎಲ್ಲ ಹಿರಿಯ ಮುಖಂಡರು, ನಮ್ಮ ಸಹೋದರ ಮಿತ್ರರು, ನಮ್ಮ ಪಂಚಾಯಿತಿಯ ಮಟ್ಟದಲ್ಲಿರುವಂತಹ ನನ್ನೆಲ್ಲ ಅಕ್ಕ ತಂಗಿಯರಿಗೆ ಮತ್ತು ಅದೇ ರೀತಿ ನನ್ನ ಆತ್ಮೀಯರು ಆಗಿರುವಂಥ ಇಮ್ರಾನ್ ಅವ್ರಿಗೂ ಸಹ ನಾನು ಈ ಸಮಯದಲ್ಲಿ ಬಹಳ ಕೃತಜ್ಞರಾಗಿ ಇರ್ತೀನಿ. ಇನ್ನು ಆಗಲೇ ನಾವು ಹೇಳೋದಾಗಲೇ ಪಂಚಾಯಿತಿ ಮಟ್ಟದಲ್ಲಿ ನಾವು ಕೆಲಸ ಮಾಡೋಕ್ಕೆ ಬಹಳಷ್ಟು ಇದೆ. ಯಾಕಂದರೆ ಇಲ್ಲಿವರೆಗೂ ಏನೂ ಆಗಿಲ್ಲ. ಅಭಿವೃದ್ಧಿಶೀಲ ಕೆಲಸಗಳು ಅನ್ನೋದೇನಾದರೂ ಇದ್ದರೆ ಅದು ನಮ್ಮ ಅವಧಿಯಲ್ಲಿ ಆಗಬೇಕು ಅಂತ ಇರೋದಕ್ಕೇ ಇಲ್ಲಿವರೆಗೂ ಏನೂ ಆಗಿಲ್ಲ. ಹಾಗಾಗಿ ಇನ್ನು ಮುಂದೆ ಮಾಡಲಿಕ್ಕೆ ತುಂಬ ಇದೆ. ಪ್ರಗತಿ ಪಥದಲ್ಲಿ ನಾವು ನಮ್ಮ ಮಂಚೇನಹಳ್ಳಿ ಗ್ರಾಮ ಪಂಚಾಯಿತಿಯನ್ನು ಮುಂದಕ್ಕೆ ತರ್ತೇವೆ. ನಮ್ಮ ಹಿಂದೆ ನಿಂತು ನಮ್ಮನ್ನು ಮುಂದಕ್ಕೆ ನಡೆಸಿದಂತಹ ಪ್ರತಿಯೊಬ್ಬ ಲೀಡರ್ಗಳಿಗೂ, ನಮ್ಮ ಎಲ್ಲ ಹಿತೈಷಿಗಳು, ನಮ್ಮ ಕಾಂಗ್ರೆಸ್ ಪಕ್ಷದ ಬಂಧುಗಳಿಗೂ ನಾವು ಸದಾ ಅನಂತ ಧನ್ಯವಾದಗಳನ್ನು ಸಲ್ಲಿಸ್ತೇನೆ. ನಮ್ಮ ಕೆಲಸ ಏನಿದ್ರು ಮಾಡಿ ತೋರಿಸ್ತೇವೆ. ಮಾತುಗಳನ್ನು ಇಲ್ಲಿಗೆ ಮುಗಿಸ್ತಾ ಇದ್ದೀನಿ. ಎಲ್ಲರಿಗೂ ಧನ್ಯವಾದಗಳು. ನಮ್ಮ ಗ್ರಾಮ ಪಂಚಾಯಿತಿಯ ಒಂದು ಅಧ್ಯಕ್ಷ ಮತ್ತು ಉಪಾಧ್ಯಕ್ಷ ಒಂದು ಇದರಲ್ಲಿ ಭಾಳ ಅತ್ಯಂತ ಅಭೂತಪೂರ್ವವಾದಂಥ ಮತಗಳಲ್ಲಿ ನಮ್ಮ ನರಸಿಂಹರೆಡ್ಡಿ ಅವರು ಗೆದ್ದಿದ್ದಾರೆ. ನಮ್ಮ ಪ್ರಿಯಾಂಕನವರು ಅವಿರೋಧವಾಗಿ ಆಯ್ಕೆಯಾಗಿದ್ದಾರೆ. ನಿಜವಾಗ್ಲೂ ಇದು ಒಳ್ಳೆಯ ಬೆಳವಣಿಗೆ. ಅನೇಕ ಕಾರ್ಯಕ್ರಮಗಳು ನಾವು ಗ್ರಾಮ ಪಂಚಾಯತಿ ವತಿಯಿಂದ ಮಾಡುವಂಥ ಒಂದು ಸಂಕಲ್ಪ ಇದೆ ನಮಗೆ. ಮುಖ್ಯವಾಗಿ ಚರಂಡಿ ವ್ಯವಸ್ಥೆ, ಇವಾಗ ರಸ್ತೆ ಅಗಲೀಕರಣ ಆಗ್ತಾಯಿದೆ. ಆಮೇಲೆ ಕಟ್ಟಡದ ವ್ಯವಸ್ಥೆನೂ ಇವತ್ತು ಸಹ ಸರಿಪಡಿಸಬೇಕಾಗಿದೆ. ಒಳ್ಳೆ ಚರಂಡಿ, ಬೀದಿ ದೀಪ, ನೈರ್ಮಲ್ಯ ಎಲ್ಲ ಇದಕ್ಕೂ ನಾವು ಹೆಚ್ಚು ಒತ್ತು ಕೊಡ್ತಾ ಏನೇನು ಈ ಖಾತೆಗಳು ಏನೇನಿದೆ ಅವೆಲ್ಲನೂ ತ್ವರಿತಗತಿಯಿಂದ ಬಡವರಿಗೆ ಮುಟ್ಟಿಸುವಂಥದ್ದು. ಆಮೇಲೆ ಭ್ರಷ್ಟಾಚಾರದ ಮುಕ್ತವಾದಂಥ ಒಂದು ಗ್ರಾಮ ಪಂಚಾಯತಿನ ಮಾಡಬೇಕು ಅಂತ ಎಲ್ಲ ನಮ್ಮ 20 ಜನ ಸದಸ್ಯರು ನಾವು ಸಂಕಲ್ಪ ಮಾಡಿದ್ದೀವಿ. ಇದಕ್ಕೆಲ್ಲನೂ ನಮ್ಮ ಗ್ರಾಮಸ್ಥರ ಒಂದು ಪ್ರೋತ್ಸಾಹ ನಮಗಿದೆ ಅಂತ ಹೇಳ್ತಾ ಒಂದು ಉತ್ತಮವಾದಂಥ ಒಂದು ಪಥದಲ್ಲಿ ನಮ್ಮ ಏನು ಪ್ರದೀಪ್ ಈಶ್ವರ್ ಸಾಹೇಬರು ಇವಾಗಲೇ ಬಸ್ ಸ್ಟ್ಯಾಂಡಿಗೆ 2 ಕೋಟಿ ರೂಪಾಯಿ ಅವರು ಕೊಟ್ಟಿದ್ದಾರೆ. ಶಾದಿ ಮಹಲ್ ಕೂಡ ಅವರು ಆಶ್ವಾಸನೆ ಕೊಟ್ಟಿದ್ದಾರೆ. ಮತ್ತು 20 ಕೋಟಿ ರೂಪಾಯಿ ಬಿಲ್ಡಿಂಗು ಕಟ್ಸ್ಕೊಡ್ತೀನಿ ಅಂತಲೂ ಹೇಳಿದ್ದಾರೆ. ಆಮೇಲೆ ಎಲ್ಲ ಒಂದು ಕಾರ್ಯಕ್ರಮಗಳನ್ನು ಸಹ ತುಂಬ ನಮಗೆ ಪೂರಕವಾಗಿ ಬರ್ತಾ ಇದೆ. ನಮ್ಮದೇ ಕಾಂಗ್ರೆಸ್ ಸರ್ಕಾರ ಇದೆ. MP ಗೂ ಸಹ ನಾವು ಸಿದ್ಧತೆಯನ್ನು ಗೊಳ್ತಾ ಇದ್ದೀವಿ. ನಮ್ಮ
NS ಶಿವಶಂಕರ ರೆಡ್ಡಿ ಸಾಹೇಬ್ರನ್ನ MP ಗೆ ನಿಂತ್ಕೋಬೇಕು, ನಮ್ಮ ಪ್ರದೇಶದವ್ರು ನೀವು, ನಮಗೆಲ್ಲ ಸಹಾಯ ಮತ್ತು ಸಾಮಾನ್ಯ ಜನರಿಗೆ ಇಟ್ಕೊಂಥ ಒಬ್ಬ ಸಾಮಾನ್ಯ ವ್ಯಕ್ತಿಯಾಗಿ ನಮ್ಮ ಜೊತೆಯಲ್ಲಿ ಇರ್ತೀರಾ ಅಂತ ಅವ್ರನ್ನೂ ಸಹ ನಾವು ಕೇಳ್ಕೊಂಡಿದ್ದೀವಿ. ಅವರೂ ನಮಗೆ ಉತ್ಸಾಹವನ್ನು ತೋರಿಸಿದ್ದಾರೆ. ಎಲ್ಲ ಕಾರಣಗಳಿಂದ ಮುಂದೆ ನಡೆತಕ್ಕಂಥ ಎಲ್ಲ ಚುನಾವಣೆಗಳಲ್ಲಿ ಏನು ಜಿಲ್ಲಾ ಪಂಚಾಯತ್ ಆಗ್ಬೋದು, ತಾಲೂಕ್ ಪಂಚಾಯತ್ ಆಗಿರ್ಬೋದು, MP ಎಲೆಕ್ಷನ್ ಆಗಿರ್ಬೋದು, ಕಾಂಗ್ರೆಸ್ಸಿನ ಜಯಬೇರಿಯನ್ನು ಕೊಡ್ತಾ ರಾಹುಲ್ ಗಾಂಧಿ ಅವ್ರನ್ನ ಪ್ರಧಾನಿಯಾಗಿ ಮಾಡಬೇಕು ಎನ್ನುವ ಒಂದು ಸಂಕಲ್ಪ ಈ ಹಳ್ಳಿಯಿಂದ ಆ ಡಿಲ್ಲಿವರೆಗೂ ಮುಗಿಸುವಂಥ ಒಂದು ಕಾರ್ಯಕ್ರಮ ನಮ್ಮ ಎಲ್ಲ ಕಾಂಗ್ರೆಸ್ ಬಂಧುಗಳ ಒಂದು ಅವರಲ್ಲಿ ಕೈಯಲ್ಲಿ ಇದೆ ಅಂತ ಈ ಮೂಲಕ ನಾನು ಆಶ್ವಾಸನೆ ವ್ಯಕ್ತಪಡಿಸ್ತಾ